ಬಂಧುಗಳೇ ನಮಸ್ಕಾರ. ನಾನು ತಿಮ್ಮರಾಜ್ ಮಾತಾಡ್ತಿರೋದು. ನಾನು ಇವತ್ತು ಈ ದಿನ ನಿಮಗೊಂದು ವಿಶೇಷವಾದ ಸ್ಥಳವನ್ನು ಪರಿಚಯ ಮಾಡಿಸುತ್ತೇನೆ, ಬನ್ನಿ. ಇದು ಇರುವುದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಜಗಳೂರಜ್ಜ ದೇವಸ್ಥಾನದ ಹತ್ತಿರ. ಇಲ್ಲಿ ನಾವು 330 ದೇವರ ಹಸುಗಳನ್ನು ಕಾಣಬಹುದು. ಇವುಗಳನ್ನು ನೋಡಿದರೆ 330 ದೇವರುಗಳನ್ನು ನೋಡಿದ ಹಾಗೆ ಆಗುತ್ತದೆ. ಆದರೆ ಈ ದೇವರಿಗೆ ಸರಿಯಾದ ಗುಡಿ ಇಲ್ಲದೆ ಸೊರಗುತ್ತಿರುವುದನ್ನು ನಾವು ನಿಮಗೆ ತೋರಿಸುತ್ತೇವೆ, ಬನ್ನಿ. ನಮ್ಮ ಈ ದೇವರುಗಳು ಎಷ್ಟು ಕಷ್ಟಪಡುತ್ತವೆ ಎಂದರೆ, ಮಳೆ ಬಂದರೆ ಒಂದು ರೀತಿ ಕಷ್ಟ, ಮಳೆ ಬರದಿದ್ದರೆ ಒಂದು ರೀತಿ ಕಷ್ಟ. ನೋಡಿ, ಮಳೆ ಬಂದರೆ ರಾತ್ರಿ ಪೂರ್ತಿ ಮಳೆ, ಗುಡುಗು, ಮಿಂಚಿನಲ್ಲಿ ಕಾಲ ಕಳೆಯುತ್ತವೆ. ಏಕೆಂದರೆ ಇವುಗಳನ್ನು ಕೂಡಲು ಯಾವುದೇ ಒಂದು ಶೆಡ್ಡಿನ ವ್ಯವಸ್ಥೆ ಇಲ್ಲ. ಸಾಮಾನ್ಯ ಬೇಲಿ ಹಾಕಿರುವ ಒಂದು ಹಟ್ಟಿಯಲ್ಲಿ ಇವುಗಳನ್ನು ಕೂಡುವುದರಿಂದ ರಾತ್ರಿ ಪೂರ್ತಿ ಮಳೆ ಬಂದರೂ ಇದೇ ಸ್ಥಳದಲ್ಲೇ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಇವುಗಳನ್ನು ಪಾಲನೆ ಮತ್ತು ಪೋಷಣೆ ಮಾಡುವಂಥ ನಮ್ಮ ಗೋಪಾಲಕರಿಗೆ ತುಂಬ ತೊಂದರೆಯಾಗುತ್ತದೆ. ನೋಡಿ, ರಾತ್ರಿಯೆಲ್ಲ ಮಳೆ ಬಂದದ್ದನ್ನು ಈ ರೀತಿ ಸ್ವಚ್ಛ ಮಾಡಲು ಸುಮಾರು 3-4 ಗಂಟೆ 5-6 ಜನ ಕೆಲಸ ಮಾಡಿದರೆ ಮಾತ್ರ ಇದು ಆಗುತ್ತದೆ. ಹಾಗಾಗಿ ಗೋವುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ಮತ್ತು ಪ್ರೀತಿ, ಮಮಕಾರ ಇರುವಂಥವರು ಇದನ್ನು ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಡಲು ಕೆಳಗೆ ಕೊಟ್ಟಿರುವ ಮಾಹಿತಿಗೆ ಸಂಪರ್ಕಿಸಿ. ನಮ್ಮ ದೇಶದಲ್ಲಿ ಈಗಾಗಲೇ ಗೋವುಗಳ ಸಂಖ್ಯೆ ಭಾರಿ ಕುಸಿದಿದ್ದು, ನಮ್ಮ ಸುತ್ತಮುತ್ತಲಿನ ಈ ರೀತಿ ಗೋವುಗಳನ್ನು ಪಾಲನೆ ಮಾಡುವವರಿಗೆ ನಾವು ನಮ್ಮ ಕೈಲಾದ ಸಹಾಯ ಮಾಡುವುದರಿಂದ ಅವರಿಗೂ ಇನ್ನೂ ಸ್ಫೂರ್ತಿ ಸಿಕ್ಕಂತಾಗುತ್ತದೆ. ಧನ್ಯವಾದಗಳು.